ಶ್ರೀ ರಾಘವೇಂದ್ರ ಗುರುವೇ ನೀವೊಬ್ಬರೇ ನಮಗೆ ಅನುಗ್ರಹವನ್ನು ಮಾಡಬೇಕು. ನಮೋ ಅತ್ಯಂತ ದಯಾಳವೇ. ಆ ಹಾವು ಹೋಗ್ತಾ ಇತ್ತಂತೆ. ಆ ಹೋದಾಗ ಹಾವಿಗೆ ಅದಕ್ಕೆ ಭಗವಂತ ರಾಘವೇಂದ್ರ ಸ್ವಾಮಿ ಅನುಗ್ರಹ ಮಾಡ್ಬಿಟ್ರಂತೆ ಅವ್ರಿಗೆ. ರಾಯರ ಸ್ತೋತ್ರ ಒಂದು ಹೇಳು ಸಾಕ. ಕಲ್ಪವೃಕ್ಷರಾಗಿದ್ದೀರಾ, ಕಾಮಧೇನರಾಗಿದ್ದೀರಾ, ನೀವಿಬ್ಬರೂ ನಮಗೆ ಅನುಗ್ರಹವನ್ನು ಮಾಡಬೇಕು. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾಣಿ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯರ ಮೃತ್ಕಾ ಬೃಂದಾವಳಿ ಜಂತ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತ್ಕೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳ ಹತ್ರ ಮಂತ್ರಾಲಯಕ್ಕೆ ಆಗಲಿ ಬೇರೆ ದೇವಸ್ಥಾನಕ್ಕಾಗಲಿ ಹೋದಾಗ ನಾವು ರಾಯರ ಸ್ತೋತ್ರವನ್ನ ಪಠನೆಯನ್ನು ಮಾಡ್ತೀರಿ. ಆ ಪಠನೆಯಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ರಾಯರ ಸ್ತೋತ್ರ ಒಂದು ಹೇಳು ಸಾಕ. ರಾಯರ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳೋದು ಸಾಕ ಅಂತ ಹೇಳ್ತೀರಾ. ಅದೊಂದೇ ಮಂತ್ರ ಹೇಳಿದ್ರೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ, ಮಾಡಲ್ಲ ಅಂತಲ್ಲ. ಅವರ ಅಗಮ್ಯ ಮಹಿಮರು ಮಾಡೇ ಮಾಡ್ತಾರೆ. ಆದರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯಬೇಕು ಅಂದ್ರೆ ಪೂಜ್ಯಾಯ, ನಾವು ಭಗವಂತನ ಹತ್ರ ಹೋಗ್ತಾ ಇದ್ದೀರಿ. ಸತ್ಯ ಧರ್ಮರಥಾಯ ಚ, ಸತ್ಯವನ್ನ ಧರ್ಮವನ್ನ ಹೇಳ್ತಾ ಇದ್ದೀರಿ. ರಾಘವೇಂದ್ರ ಸ್ವಾಮಿಗಳು ಪೂಜ್ಯರಾಗಿರ್ತಕ್ಕಂಥ ಅವರ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಭಗವಂತ ಕಲ್ಪವೃಕ್ಷರಂತೆ ಕಾಮಧೇನು ಅಂತಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅವರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಗುರುಗಳ ಹತ್ರ ಹೋಗಿಕೊಂಡು ಪ್ರಾರ್ಥನೆ ಮಾಡಬೇಕಂದ್ರೆ, ಕಲ್ಪವೃಕ್ಷರಾಗಿದ್ದೀರಾ, ಕಾಮಧೇನರಾಗಿದ್ದೀರಾ, ನೀವಿಬ್ಬರೂ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ, ತದನಂತರ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಇನ್ನೊಂದು ಮಂತ್ರವನ್ನು ಹೇಳ್ಬೇಕಂತೆ. ದೂರ್ವಾದಿ ದ್ವಾಂತರವಯೇ ವೈಷ್ಣವೇಂದ್ರೇ ವರೇಂದ್ರ ಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ದೂರ್ವಾದಿ ದ್ವಾಂತರವಯೇ, ನನ್ನಲ್ಲಿರ್ತಕ್ಕಂಥ ಅನಿಷ್ಟ ರೋಗಗಳನ್ನೆಲ್ಲ ಪರಿಹಾರ ಮಾಡಿ ಅದನ್ನೆಲ್ಲ ವಿಶೇಷವಾಗಿ ಕಳೆದು ಒಳ್ಳೆ ಜ್ಞಾನ ಸಂಪತ್ತನ್ನು ಕೊಟ್ಟು ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಯಜಮಾನರಿಗೆ, ಹೆಣ್ಣು ಮಕ್ಕಳಿದ್ದಾಗ ನಮ್ಮ ಯಜಮಾನರಿಗೆ, ನಮಗೆ ಏನೇನು ಎಲ್ಲ ಇದೆ, ಆರೋಗ್ಯದ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಯಾರು ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ದೂರ್ವಾದಿ ದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರು. ವಿಷ್ಣು ಜನ್ಮದಲ್ಲಿ ಹುಟ್ಟಿದ್ದೀರಾ ಭಗವಂತ. ಮಧ್ವರಾಯರ ಅನುಗ್ರಹ, ಗುರುಗಳ ಆಶೀರ್ವಾದ, ಶಂಕುಕರ್ಣನಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಮ್ಮನ್ನ ಪ್ರಹ್ಲಾದರಾಜರಾಗಿ, ವ್ಯಾಸರಾಜರಾಗಿ, ಬಾಲ್ಮೀಕರಾಗಿ, ವ್ಯಾಸರಾಜರಾಗಿ, ವಿಶೇಷವಾಗಿ ವ್ಯಾಸರಾಜರ ಕಾಲದಲ್ಲಿ ವಿಶೇಷವಾಗಿ 734 ವಿಶೇಷವಾಗಿ ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ, ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ನಿಂತಿರ್ತಕ್ಕಂಥವ್ರೆ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದಾಗ ದೂರ್ವಾದಿ ದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನೀವೊಬ್ಬರೇ ನಮಗೆ ಅನುಗ್ರಹವನ್ನು ಮಾಡಬೇಕು. ನಮೋ ಅತ್ಯಂತ ದಯಾಳವೇ. ಈ ಕಲಿಯುಗದಲ್ಲಿ ಅತ್ಯಂತ ದಯಾಳರಾಗಿರ್ತಕ್ಕಂಥ, ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ಗಂಗಾ, ಯಮುನಾ, ಗೋದಾವರಿ ಎಲ್ಲ ಸಕಲ ತೀರ್ಥಗಳು ಅಲ್ಲಿ ಹರಿತಾ ಇರುತ್ತಂತೆ. ಆ ಬೃಂದಾವನ ಎಲ್ಲಿದೆ, ಆ ಬೃಂದಾವನ ಹತ್ರ ಸಕಲ ತೀರ್ಥಗಳು ಹರಿತಾ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂತಹ ತೀರ್ಥ ಕ್ಷೇತ್ರದಲ್ಲಿರ್ತಕ್ಕಂಥ ಗುರುಗಳೇ, ನಿಮಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿದ್ರೆ ಸಾಕು, ನಾವು ಆ ಪ್ರದಕ್ಷಿಣೆಯಿಂದ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ. ಆ ಫಲವೇ ವಿಶೇಷವಾಗಿರ್ತಕ್ಕಂಥದ್ದು
ಅದರಲ್ಲೂ ವಿಶೇಷವಾಗಿ ನರಸಿಂಹದೇವರು, ರಾಮದೇವರು, ಕೃಷ್ಣ, ವೇದವ್ಯಾಸ ದೇವರು ಮೂರೂ ಜನ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸಾಕ್ಷಾತ್ ಹಯಗ್ರೀವ ದೇವರು ಸಾಕ್ಷಿ ಹಯಸ್ತೋತ್ರೈ ಅಂತೇಳಿ ಹಯಗ್ರೀವ ದೇವರೇ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ನಿಮ್ಮಂತ ಗುರುಗಳು ನಮಗೆ ಸಿಗಬೇಕಾದ್ರೆ ಪೂರ್ವ ಜನ್ಮದ ಒಂದು ಪುಣ್ಯ, ಪೂರ್ವ ಜನ್ಮದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ, ಈ ಅನುಗ್ರಹದಿಂದ ನಮಗನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ಗುರುಗಳಲ್ಲೇ ವಿಶೇಷವಾಗಿ ಕೇಳಬೇಕಂತೆ. ಅದಕ್ಕೋಸ್ಕರ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಬಹಳ ವಿಶೇಷವಾಗಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅವರಲ್ಲಿ ಅದೊಂದು ವಿಶೇಷ. ಯಾಕೆಂದ್ರೆ ಅಲ್ಲಿ ಹಸು ಇರುತ್ತೆ, ಕರು ಇರುತ್ತೆ, ಆರೋಗ್ಯದಲ್ಲಿ ಸಿಕ್ಕ ಸಿಕ್ಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಮಾಡ್ತಕ್ಕಂಥವ್ರು. ಅದರಲ್ಲೂ ಒಂದು ಹಾವಿತ್ತಂತೆ. ಆ ಹಾವಿಗೆ ಮುಕೋಪಿ ಎತ್ತ ಸಾಧೇನ ಮುಕುಂದ ಶಯನಾಯಚ ರಾಜರಾಜಾಯತೆ ಯುಕ್ತೋ ರಾಘವೇಂದ್ರ ಸಮಾಚ. ಆ ಹಾವು ಏನೂ ಗೊತ್ತಿರಲಿಲ್ಲ, ಮಾತು ಗೀತು ಏನು ಬರ್ತಾ ಇಲ್ಲ. ಆ ಹಾವು ಹೋಗ್ತಾ ಇತ್ತಂತೆ. ಆ ಹೋದಾಗ ಹಾವಿಗೆ ಅದಕ್ಕೆ ಭಗವಂತ ರಾಘವೇಂದ್ರ ಸ್ವಾಮಿ ಅನುಗ್ರಹ ಮಾಡ್ಬಿಟ್ರಂತೆ. ಅವ್ರಿಗೆ ಎತ್ತ ಸಾಧೇನ ಮುಕುಂದ ಶಯನಾಯಚ ರಾಜರಾಜಾಯತೆ ಯುಕ್ತೋ ರಾಘವೇಂದ್ರ. ಗುರುಗಳು ಆ ಹಾವನ್ನು ಹುಟ್ಟಿ ಅದಕ್ಕೆ ಮೋಕ್ಷವನ್ನು ಕೊಟ್ರಂತೆ. ಎಂಥ ಮಹಾನುಭಾವರಾದ. ಅದಕ್ಕೆ ಏನೂ ಗೊತ್ತಿರಲ್ಲಂತೆ. ಇಂದಿನ ಕಾಲದಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ರಾಮದೇವರ ಕಾಲದಲ್ಲಿ ಹಾವು, ಬೆಕ್ಕು, ಕುರಿ, ಗಿಡಗಳೆಲ್ಲವೂ ಮಾತಾಡ್ತಾ ಇತ್ತು. ಅದೇ ರೀತಿಯಾಗಿ ಹಾವನ್ನು ಮಾತಾಡ್ತಾ ಇದ್ರಂತವ್ರು. ಅವ್ರಿಗೆ ಏನೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಅಂತ ಮಹಾನುಭಾವರು ನಮ್ಮ ಗುರುಗಳು ಸಿಕ್ಕಿರ್ಬೇಕಾದ್ರೆ ಎಂಥ ಮಹಾನುಭಾವ, ನಾವೇ ಧನ್ಯರಲ್ವಾ. ಅದಕ್ಕೋಸ್ಕರವಾಗಿ ಈ ಮಂತ್ರವನ್ನ ಪ್ರತಿದಿನ ಪಠನೆಯನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಈ ಮೂರು ಮಂತ್ರವನ್ನ ಪಠನೆಯನ್ನ ಮಾಡಿ ಮುಕೋಪಿ ಎತ್ತ ಸಾಧೇನ ಮುಕುಂದ ಶಯನಾಯ ಚ ರಾಜರಾಜಾಯ ರಾಘವೇಂದ್ರ ಅಂತೇಳಿ ಗುರುಗಳಂತೆ ಪ್ರಾರ್ಥನೆಯನ್ನ ಮಾಡಿ ಆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದರೆ ಸಾಕಂತೆ. ಈ ಮೂರಕ್ಕೂ ಅರ್ಥವಾಗಿ ಆ ರಾಯರೇ ಅನುಗ್ರಹವನ್ನು ಮಾಡ್ತಾರಂತೆ. ಏನು ಹೇಳಬೇಡ, ರಾಯರ ಹತ್ರ ಬಂದು ಈ ಮೂರು ಮಂತ್ರವನ್ನ ಪಠನೆಯನ್ನ ಮಾಡಿ ನಮಗೆ ಜನ್ಮವನ್ನ ಸಾರ್ಥಕಪಡಿಸಪ್ಪ ಅಂತ ಸಾಕಂತೆ. ಆ ಗುರುಗಳ ಅನುಗ್ರಹವನ್ನು ಮಾಡಿ ನೀವು ಕೇಳಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾರಂತೆ. ಅಂತ ಗುರುಗಳ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಆ ಗುರುಗಳು ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ರಾಯರ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ನಮ್ಮ ಕ್ಷೇತ್ರ ಅಂತಲ್ಲ, ಎಲ್ಲಿ ರಾಯರಿದ್ದಾರೋ ಅಲ್ಲಿ ವಿಶೇಷವಾಗಿ ಅವರೆಲ್ಲ ಭಕ್ತರು, ರಾಯರ ಭಕ್ತರು ಎಲ್ಲಾ ಕಡೆ ಇರ್ತಾರೆ. ಅದಕ್ಕೋಸ್ಕರವಾಗಿ ಇಂತಹ ಭಕ್ತರನ್ನು ಉದ್ಧಾರ ಮಾಡೋಕ್ಕೋಸ್ಕರನೇ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ಅವತಾರವನ್ನು ಮಾಡಿ ನರಸಿಂಹದೇವರ ಹತ್ರ ಕರ್ಕೊಂಡೋಗಿ ಅವರನ್ನು ನಮ್ಮನ್ನೆಲ್ಲ ಬಿಡ್ತಾರಂತೆ. ಅದಕ್ಕೋಸ್ಕರವಾಗಿ ನಮಗೆ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಗುರುಗಳ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗೀತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಆಪಾದಮುನಿ ಪರ್ಯಂತಂ ಗುರುನಾನ ಆಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರ ಅಂತರ್ಯಾಮಿಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ ಎಲ್ಲವೂ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ